ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ನಾನು ಖಂಡಿತ ಆರಾಮಾಗಿದ್ದೇನೆ. ನಾನು ಲಾಸ್ಟ್ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಆಲ್ ಅಂತ ಹೊತ್ತಿದ್ರೆ ನನ್ನ ನೆಕ್ಸ್ಟ್ ವಿಡಿಯೋದ ಎಲ್ಲ ನೋಟಿಫಿಕೇಶನ್ ನಿಮಗೆ ಖಂಡಿತ ಬರುತ್ತೆ. ಈಗ ನಾನು ನಿಶಿ ಸ್ಟೋರಿಗೆ ಹೊರಟಿದ್ದೇನೆ. ಜೊತೆಗೆ ಇವತ್ತು ಉಪನಯನದ ಹಳದಿ ಶಾಸ್ತ್ರ ಕಾರ್ಯಕ್ರಮ ಇದೆ, ಹೋಗ್ತಾ ಇದ್ದೇನೆ ನಾನಿವತ್ತು. ಉಪನಯನ ನಾಳೆ, ಹಳದಿ ಶಾಸ್ತ್ರ ಇವತ್ತು. ಉಪನಯನ ಮತ್ತು ಮದುವೆಗಿಂತ ಒಂದಿನ ಮುಂಚೆ ಹಳದಿ ಶಾಸ್ತ್ರ ಮಾಡ್ತಾರೆ. ನಮ್ಮ ಇದರಲ್ಲಿ ಹಳದಿ ಶಾಸ್ತ್ರ ಮಾಡ್ತಾರೆ, ಬೇರೆ ಇದರಲ್ಲೆಲ್ಲ ಮೆಹಂದಿ ಕಾರ್ಯಕ್ರಮ ಮಾಡ್ತಾರೆ. ಹಳದಿ ಶಾಸ್ತ್ರ ಕಾರ್ಯಕ್ರಮ ಯಾಕೆ ಮಾಡ್ತಾರೆ ಅಂತ ಇವತ್ತು ಪುರೋಹಿತರಲ್ಲಿ ಕೇಳುವ. ನನಗಂತೂ ಅದರ ನಿಜವಾದ ಕಾರಣ ಗೊತ್ತಿಲ್ಲ, ಯಾಕೆ ಒಂದಿನ ಮುಂಚೆ ಹಳದಿ ಶಾಸ್ತ್ರ ಮಾಡ್ತಾರೆ ಅಂತ. ಇವತ್ತು ನಮ್ಮ ಪುರೋಹಿತರಲ್ಲಿ ಕೇಳುವ, ಏನು ಹೇಳ್ತಾರೆ ನೋಡುವ. ಈ ವಿಡಿಯೋನ ಕೊನೆ ತನಕ ನೋಡಲಿಕ್ಕೆ ಮರಿಬೇಡಿ.
ಇವತ್ತಿನ ಹಳದಿ ಶಾಸ್ತ್ರ ಮುಗಿಸಿ, ಜೊತೆಗೆ ಸತ್ಯನಾರಾಯಣ ಪೂಜೆ ಇತ್ತು, ಎಲ್ಲ ಮುಗಿಸಿ ಮತ್ತೆ ನಿಶಿ ಸ್ಟೋರಿಗೆ ಬಂದಿದ್ದೇನೆ. ಫಂಕ್ಷನ್ ತುಂಬ ಚೆನ್ನಾಗಾಯಿತು. ಖಂಡಿತ ಈ ವಿಡಿಯೋ ನೋಡಿದರೆ ಗೊತ್ತಾಗತ್ತೆ ನಿಮಗೆ. ಹಳದಿ ಯಾಕೆ ಹಚ್ಚೋದು ಇವತ್ತು? ಮದುವೆಯ ಒಂದಿನ ಮುಂಚೆ ಸಹ ಮದುಮಗ ಅಥವಾ ಮದುಮಗಳಿಗೆ ಹಚ್ಚಿದ್ದಾರೆ, ಉಪನಯನದ ಒಂದಿನ ಮುಂಚೆ ಸಹ ವಟುವಿಗೆ ಹಚ್ಚಿದ್ದಾರೆ. ಯಾಕೆ ಅಂತೇಳಿ ನಾನು ಪುರೋಹಿತರ ಹತ್ರ ಕೇಳಿದ್ದೇನೆ. ಅದಕ್ಕೆ ಅವ್ರದ್ದು ಉಪನಯನ ಸಹ ಯಾಕೆ ಮಾಡ್ತಾರೆ ಅನ್ನೋದನ್ನ ವಿವರಣೆ ಕೊಟ್ಟಿದ್ದಾರೆ. ಅದನ್ನ ಪಕ್ಕ ನೆಕ್ಸ್ಟ್ ವಿಡಿಯೋ ಮಾಡಿ ಆ ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇನೆ, ಇದ್ರ ಜೊತೆಗೆ ಬೇಡ ಅಂತ. ಅದರ ಬಗ್ಗೆ ತುಂಬ ಮಾಹಿತಿ ಕೊಟ್ಟಿದ್ದಾರೆ ಅವರು. ಹಾಗಾಗಿ ಇವತ್ತಿದ್ದು ಹಳದಿ ಶಾಸ್ತ್ರದ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಪ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೊಂದು ವಿಡಿಯೋ ನಾಳೆ ಉಪನಯನ ಇದೆ, ಅದರ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ನಿಮಗೆ.